ಐ ಕುಡ್ ಫೀಲ್ ದ ಟಾರ್ಕ್. ಹಿಂದೆ ಇರೋರ್ಗೂ ಸ್ವಲ್ಪ ಕಂಫರ್ಟ್ ಇರಬೇಕು ಅಲ್ಲ, ಮುಂದೆ ಇರೋರು ಓಡಿಸಿದ್ರೆ ಹಿಂಗೆ ಟೂ ಪವರ್ಫುಲ್ ಫಾರ್ ಮಿ. ಇಲ್ಲ 4th3rd ಡೌನ್ ಶಿಫ್ಟ್ ಮಾಡಿದಾಗ ಐ ಫೀಲ್ ಎ ಲಿಟಲ್ ಬಿಟ್ ಆಫ್ ಸೌಂಡ್. ಕಾಲಿ ಇಟ್ಟಾಗ ನಿಮಗೆ ಅಬೇ ಫೀಲ್ ಆಗುತ್ತೆ. ಫುಟ್ ಪೆಗ್ಸ್ ಹತ್ರ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. 33ವರೆಗೂ ಮೈಲೇಜ್ ಕೊಟ್ಟಿವಿ. ಪಾರ್ಟ್ಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ. ಗಾಡಿದು ಸೆನ್ಸರ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಂಡರ್ ವಾರಂಟಿ ನನಗೆ 13,000 rupees ಪಾರ್ಟ್ಸೇ ಆಗಿದೆ. ಆಮೇಲೆ ಗಾಡಿದು ಟರ್ನಿಂಗ್ ರೇಡಿಯಸ್ ಸ್ಲಿಪ್ ಆ್ಯಂಡ್ ಅಸಿಸ್ಟೆನ್ಸ್ ಕೊಡ್ತಾರೆ. ಬ್ಯಾಕ್ ಪೇನ್ ಅನ್ನೋದು ಬರಲ್ಲ. 4 ಸರ್ವಿಸ್ ಆದಮೇಲೆ ಸೆನ್ಸರು ಸ್ವಲ್ಪ ಲೇಟಾಗಿ ತೋರಿಸ್ತಿತ್ತು, ಬೇಜಾರೇನಾಗಿಲ್ಲ. ಐ ರಿಯಲಿ ಲವ್ ದಿಸ್ ಬೈಕ್. ಐ ಫೀಲ್ ಹ್ಯಾಪಿ ಫಾರ್ ಇಟ್. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದ್ರೆ ನಾನು ಕೊಡ್ತೀನಿ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತಿನ ದಿನ ನಾವು ಹೀರೋ ಮ್ಯಾವ್ರಿಕ್ 440 ಇದೆಯಲ್ಲ, ಈ ಬೈಕ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇದರಲ್ಲಿ ಏನೇನು ಫೀಚರ್ಸ್ ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಗಾಡಿ ಓಡಿಸ್ತಾ ಇರ್ಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೆ, ಇಂಜಿನು ಸ್ಮೂತ್ ಇದೆನಾ ಹಾರ್ಡ್ ಇದೆನಾ, ಇದೆಲ್ಲದ್ರ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮ ಜೊತೆ ಇವತ್ತು ಅಭಿನಂದ್ ಇದ್ದಾರೆ. ಸೊ ಬನ್ನಿ, ಹಾಗಿದ್ರೆ ಅವ್ರು ಏನು ಹೇಳ್ತಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ನಮಸ್ಕಾರ ಎಲ್ರಿಗೂ, ನನ್ನ ಹೆಸರು ಅಭಿನಂದ್. ನಾನು ಹೀರೋ ಮ್ಯಾವ್ರಿಕ್ 440ನ ಕಳೆದ 2 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಹತ್ತತ್ರ 13,000 ಕಿಲೋಮೀಟರ್ ಓಡಿಸಿದ್ದೀನಿ. 5 ಸರ್ವಿಸ್ ಆಗಿದೆ. ನನಗೆ ಹೆಂಗೆ ಅನಿಸ್ತಿದೆ ಅಂತ ಹೇಳ್ತೀನಿ. ದಿಸ್ ಇಸ್ ಮೈ ಫಸ್ಟ್ ಬೈಕ್. ಮನೇಲಿ ಇನ್ನೊಂದು ಗಾಡಿ ಇದೆ, ಬಟ್ ದಿಸ್ ಇಸ್ ಮೈ ಪರ್ಸ್ನಲ್ ಫಸ್ಟ್ ಬೈಕ್. ಈ ಗಾಡಿ ನಾನು ತೊಗೋಬೇಕಾದ್ರೆ ನೀನು ನೋಡ್ತಿದ್ದೆ ಅಂತಂದರೆ, ನಾನು ಮನೇಲಿ ಹೇಳಿದ್ದೆ ತೊಗೊಂಡ್ರೆ ಹೈಯರ್ CC ಗಾಡಿನೇ ಬೇಕು, ನನಗೆ ಹೈಯರ್ CC ವೆಹಿಕಲೇ ಇಷ್ಟ. ಸೊ ಅದು ಹುಡುಕ್ದೆ. ಆ್ಯಂಡ್ ನನಗೆ ಎಕ್ಸಾಸ್ಟು ತುಂಬಾ ಇತ್ತು. ನನಗೆ ನಾನು ಬೇರೆ ಗಾಡಿ ತೊಗೊಂಡಿದ್ರೆ ಎಸ್ ಐ ವುಡ್ ಹ್ಯಾವ್ ಮಾಡಿಫೈಡ್ ದ ಎಕ್ಸಾಸ್ಟ್, ಬಟ್ ನಾನು ಈ ಗಾಡಿ ನಾನು ಟೆಸ್ಟ್ ಡ್ರೈವ್ ಮಾಡಿದಾಗ ಎಕ್ಸಾಸ್ಟ್ ನೋಡಿ ತುಂಬ ಇಷ್ಟ ಆಯಿತು. ಆಮೇಲೆ ರೈಡಿಂಗು ಅಷ್ಟೇ, ನನಗೆ ಗಾಡಿ ಓಡಿಸ್ಬೇಕಾದ್ರೆ ಐ ಕುಡ್ ಫೀಲ್ ದ ಪವರ್, ಐ ಕುಡ್ ಫೀಲ್ ದ ಟಾರ್ಕ್. ಅದು ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನನ್ನ ಪರ್ಸ್ನಲ್ ಫೇವ್ರೇಟ್ ಬಂದು ಬ್ಲ್ಯಾಕ್. ಮನೇಲಿರೋ ಗಾಡಿ ಎಲ್ಲ ಒಂದೇ ಕಲರ್ ಇತ್ತು, ಸೊ ಅದರಿಂದ ನಾನು ಬ್ಲ್ಯಾಕ್ ತೊಗೊಂಡಿದ್ದೆ. ಪಿಲಿಯನ್ ಕಂಫರ್ಟ್ ಇರಲಿ ಅಂತ ಐ ಟುಕ್ ದಿಸ್. ಕುತ್ಕೋಬೇಕಾದ್ರೆ ಅಮ್ಮ ಹೇಳೋರು, ಹಿಂದೆ ಇರೋರ್ಗೂ ಸ್ವಲ್ಪ ಕಂಫರ್ಟ್ ಇರಬೇಕು ಅಲ್ಲ, ಮುಂದೆ ಇರೋರು ಓಡಿಸಿದ್ರೆ ಹೆಂಗೆ, ಅದೊಂದಿತ್ತು ನನಗೆ. ಈ ಗಾಡಿ ರಿಲೀಸ್ ಆಗೋ ಟೈಮಲ್ಲಿ ದೇರ್ ವಾಸ್ ಹಂಟರ್, ಹಿಮಾಲಯನ್ 450, ದೇರ್ ವಾಸ್ ಕ್ಲಾಸಿಕ್ 350. ನಾನು RTR 310 ಟೆಸ್ಟ್ ಡ್ರೈವ್ ಮಾಡಿದೆ, ಬಟ್ ದೆನ್ ಅದರಲ್ಲಿ ಐ ಪರ್ಸ್ನಲಿ ಫೆಲ್ಟ್ ತುಂಬ ಪವರ್ ಇತ್ತು. ನಂಗೆ ಗೊತ್ತಿತ್ತು ಐ ಕುಡೆಂಟ್ ಹ್ಯಾಂಡಲ್ ದ್ಯಾಟ್ ಮಚ್, ಟೂ ಪವರ್ಫುಲ್ ಫಾರ್ ಮಿ. ಪಿಲಿಯನ್ ಕಂಫರ್ಟು ಇರಲಿಲ್ಲ, ಸೊ ಐ ಡಿಡ್ ನಾಟ್ ಗೋ ಫಾರ್ RTR 310. ಹಂಟರ್ 350 ಐ ಫೆಲ್ಟ್ ನಾಟ್ ಮೈ ಟೈಪ್. ನಾನು ಬೇಸಿಕ್ಲಿ ಸ್ವಲ್ಪ ಹೈಟ್ ಇರೋದ್ರಿಂದ ನನಗೆ ಹಂಟರ್ 350 ಸರಿ ಹೋಗಲ್ಲ ಅನ್ನಿಸ್ತು. ವೆನ್ ಐ ಟೆಸ್ಟ್ ರೈಡ್ ಇಟ್, ನನ್ನ ಹೈಟಿಗೆ ನನಗೆ ಬೇಕಾಗಿರೋಂಥ ಒಂದು ಎಲಿಮೆಂಟ್ ನನಗೆ ಪರ್ಸ್ನಲಾಗಿ ಸಿಕ್ತು ಅಂತ ಅನಿಸುತ್ತೆ. ಐ ರಿಯಲಿ ಲವ್ ವಾಟ್ ಐ ಫೌಂಡ್ ಔಟ್. ಸೊ ಎಂಜಿನ್ ವಿಚಾರಕ್ಕೆ ಬಂದರೆ, ಇಟ್ಸ್ ಅ 440cc, 36 Nm ಟಾರ್ಕ್. ಟಾರ್ಕ್ ಡೆಲಿವರಿ ತುಂಬ ಚೆನ್ನಾಗಿದೆ. ಲೋ ಆ್ಯಂಡ್ ಟಾರ್ಕ್ ಅಂತೂ ನಿಮಗೆ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ. ಲೈಕ್ 3000 RPM ಅಷ್ಟೇ ನಿಮಗೆ ಫುಲ್ ಮ್ಯಾಕ್ಸಿಮಮ್ ಪವರ್ ಔಟ್ಪುಟ್ ಸಿಗುತ್ತೆ. ಸೊ ಇವಾಗ 3rd ಗೇರ್ 4th ಗೇರಲ್ಲಿ ಹೋಗ್ಬೇಕಾದ್ರೆ ಲೈಕ್ ಐ ಕ್ಯಾನ್ ಗೋ ಸ್ಲೋ ಇನ್ ಸಿಟಿ ಅನ್ನೋದು. ಸಿಟಿಲೆಲ್ಲ ನಿಮಗೆ ತುಂಬ ಪವರ್ ಬೇಕು ಅಂತನಿರಲ್ಲ, ಬಟ್ ಯು ಕ್ಯಾನ್ ಫೀಲ್ ದ ಟಾರ್ಕ್ ಇನ್ ಇಟ್. ಹೈವೇ ಅಂತ ಬಂದಾಗಲೂ ಅಷ್ಟು ಲೀನಿಯರಾಗಿ ಪವರ್ ಔಟ್ಪುಟ್ ಬರುತ್ತೆ. ಗೇರ್ ಶಿಫ್ಟಿಂಗ್ ಅಂತ ಬಂದಾಗ ಲೈಕ್ ನಿಮಗೆ ತುಂಬ ಸ್ಮೂತಾಗಿರುತ್ತೆ. ನನಗೆ ಬೇಸಿಕಲಿ ಹಾರ್ಡಾಗಿ ಫೀಲ್ ಆಗಿಲ್ಲ, ಬಟ್ ಸಮ್ಟೈಮ್ಸ್ ಹೈಯರ್ RPM ಅಲ್ಲಿ 3rd to 4th ಗೇರ್ ಹೋದಾಗ, ಇಲ್ಲ 4th 3rd ಡೌನ್ ಶಿಫ್ಟ್ ಮಾಡಿದಾಗ ಐ ಫೀಲ್ ಎ ಲಿಟಲ್ ಬಿಟ್ ಆಫ್ ಸೌಂಡ್. ಸೊ ಎಂಜಿನ್ ಹೀಟಿಂಗ್ ಅಂತ ಬಂದಾಗ ನಂಗೆ ಆ ಥರ ಹೀಟ್ ಫೀಲ್ ಆಗಲ್ಲ, ಮೇ ಬಿ ಶೂಸ್ ಹಾಕಿರೋದ್ರಿಂದ. ಬಟ್ ವೆನ್ ಐ ಆಮ್ ಇನ್ ಮೈ ಸ್ಲಿಪ್ಪರ್ಸ್ ಆರ್ ಸಮಥಿಂಗ್, ಹೌದು ನಂಗೆ ಹೀಟ್ ಫೀಲ್ ಆಗುತ್ತೆ. ಲೈಕ್ ಕಾಲಿ ಇಟ್ಟಾಗ ನಿಮಗೆ ಅಬೇ ಫೀಲ್ ಆಗುತ್ತೆ. ಓವರಾಲ್ ಆಗಿ ಹೇಳಬೇಕು ಅಂದರೆ, ಎಂಜಿನ್ ಇಸ್ ಸ್ಮೂತ್ ವೆನ್ ಯು ಆರ್ ಗೋಯಿಂಗ್ ಅಟ್ ಅ ಹೈ ಸ್ಪೀಡ್. ಎಂಜಿನ್ ಸೌಂಡ್ ಅಂತ ಬರಲ್ಲ, ಎಕ್ಸಾಸ್ಟ್ ಇರೋದ್ರಿಂದ ಯು ವೋಂಟ್ ಫೀಲ್ ಲೈಕ್ ದಟ್. ದ ಎಕ್ಸಾಸ್ಟ್ ಇಸ್ ಪ್ರಿಟಿ ಲೌಡ್. ಎಕ್ಸಾಸ್ಟ್ ನೋಡಿ ಚೆನ್ನಾಗಿದೆ. ಯು ವಿಲ್ ಲೈಕ್ ದ ಬೇಸಿಕ್ ಎಕ್ಸ್ಪೀರಿಯನ್ಸ್ ಆಫ್ ದ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಬಂದರೆ, ಆಸ್ ಯು ಕ್ಯಾನ್ ಸಿ ಹ್ಯಾಂಡಲ್ ಬಾರ್ ಅಪ್ರೈಟ್ ಇದೆ. ಸೊ ಸಿಟಿಯಲ್ಲಿ ಮತ್ತು ಹೈವೇಲಿ ಕಂಪೇರ್ ಮಾಡಿದ್ರೆ ಸಿಟಿಲಿ ಇಟ್ ಇಸ್ ಸ್ಮೂತ್. ಲೈಕ್ ನನಗೆ ಶೋಲ್ಡರ್ ಪೇನ್ ಆಗಲಿ, ಬ್ಯಾಕ್ ಪೇನ್ ಆಗಲಿ ಆ ಥರ ಏನೂ ಬರೋದಿಲ್ಲ. ಹೈವೇಲಿ ರೈಡಿಂಗ್ ಎರ್ಗನಾಮಿಕ್ಸ್ ಚೆನ್ನಾಗಿರೋದ್ರಿಂದ ನನಗೆ ಫುಲ್ ಸ್ಮೂತ್ ಆಗಿರುತ್ತೆ ರೈಡ್. ಐ ಡೋಂಟ್ ಫೀಲ್ ಎನಿ ಸಾರ್ಟ್ ಆಫ್ ಡಿಸ್ಕಂಫರ್ಟ್. ಆರಾಮಾಗಿ ಕ್ರೂಸಿಂಗ್ ಸ್ಪೀಡ್ ಎಲ್ಲ ಚೆನ್ನಾಗಿದೆ. ಲೈಕ್ ಒಂದು 100-110 ಅಷ್ಟರವರೆಗೂ ನಿಮಗೆ ವೈಬ್ರೇಷನ್ ಅಂತ ಏನು ಫೀಲ್ ಆಗಲ್ಲ. 110 ಟಚ್ ಆಗ್ತಿದ್ದಂಗೆ ನಿಮಗೆ ಬಾರ್ ಆ್ಯಂಡ್ ಮಿರರ್ ಫುಟ್ ಪೆಗ್ಸ್ ಹತ್ರ ಸ್ವಲ್ಪ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ಸೊ ಟಾಪ್ ಸ್ಪೀಡ್ ಅಂತ ನಾವು ನೋಡ್ತೀವಿ ಅಂದರೆ 158 ಇತ್ತು. ಐ ಟಚ್ ಓನ್ಲಿ 145. ಸೊ ನಾನೊಂದು 80-85 ಕಿಲೋಮೀಟರ್ಸ್ ಒಂದು ಸ್ಟ್ರೆಚಲ್ಲಿ ಹೋಗಿದ್ದೀನಿ. ನನಗೆ ಲೈಕ್ ಏನು ಫೆಟಿಗ್ ಆಗಲಿ, ಸುಸ್ತಂತಾಗಲಿ, ಏನೋ ಅಯ್ಯೋ ಓಡಿಸ್ತಾ ಇದ್ದೀನಲ್ಲ ಅಂತ ಬೇಜಾರೇನಾಗಿಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ಸ್ಮೂತ್. ಇದ್ರದ್ದು ಕ್ರೂಸಿಂಗ್ ಸ್ಪೀಡ್ ಬಂದು 100 - 110ವರೆಗೂ ನಿಮಗೆ ಆರಾಮಾಗಿ ಕ್ರೂಸ್ ಮಾಡ್ಬೋದು. ವೆನ್ ಇಟ್ ಟಚಸ್ 110 ಯು ವಿಲ್ ನಾಟ್ ಫೀಲ್ ಲೈಕ್ ಯರ್ ಕ್ರೂಸಿಂಗ್ ಎನಿಮೋರ್. ಎರ್ಗಾನಮಿಕ್ಸ್ ಎಲ್ಲ ಚೆನ್ನಾಗಿರೋದ್ರಿಂದ ಐ ಡಿಂಟ್ ಫೀಲ್ ಎನಿ ಡಿಸ್ಕಂಫರ್ಟ್ ಆರ್ ಎನಿ ಪೇಯ್ನ್ ಇನ್ ಮೈ ಶೋಲ್ಡರ್ಸ್ ಆರ್ ಬ್ಯಾಕ್. ಬ್ರೇಕಿಂಗ್ ಅಂತ ಬಂದಾಗ, ಡ್ಯುಯಲ್ ಚಾನಲ್ ABS ಅಂತ ಬಂದಾಗ ಫ್ರಂಟಲ್ಲಿ ನನಗೆ ಪ್ರಾಪರಾಗಿ ಫೀಲ್ ಆಗುತ್ತೆ. ಬ್ಯಾಕಲ್ಲಿ ಎಸ್ ABS ಇದೆ, ಬಟ್ ಸಮ್ಟೈಮ್ಸ್ ಐ ಡೋಂಟ್ ಫೀಲ್ ಇಟ್ ಇಸ್ ಅಪ್ ಟು ದ ಮಾರ್ಕ್. ಹೆಡ್ಲೈಟ್ ಅಂತ ಬಂದಾಗ ಒಳ್ಳೆ ಥ್ರೋಪುಟ್ ಇದೆ. ಮುಂದೆಗಡೆ ಲೈಕ್ ಯು ಕ್ಯಾನ್ ಹ್ಯಾವ್ ಅ ಕ್ಲಿಯರ್ ವಿಷನ್. ಸ್ಟ್ರೀಟ್ ಲೈಟ್ ಇಲ್ಲ ಅಂದ್ರೂ ನಿಮಗೆ ಕ್ಲಿಯರಾಗಿ ಕಾಣಿಸುತ್ತೆ ರೋಡಲ್ಲಿ ಹೆಂಗಿದೆ ಹಂಪ್ಸ್ ಎಲ್ಲ. ಆ್ಯಂಡ್ ನನಗೆ ಶೋರೂಮಿಂದನೇ ಆಕ್ಸೆಸರಿ ಬಂದು ಫಾಗ್ ಲ್ಯಾಂಪ್ ಕೊಟ್ಟಿದ್ರು. ಸೊ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್. ಹೆಡ್ಲೈಟು ನಾವು ಮ್ಯಾನ್ಯಲಿ ಆನ್ ಮಾಡಬೇಕು ಆ ಥರ ಏನೂ ಕಾನ್ಸೆಪ್ಟ್ ಇಲ್ಲ. ಆಲ್ಮೋಸ್ಟ್ 24/7 ನಿಮಗೆ DRLs ಆನ್ ಇರುತ್ತೆ. ಟೆಂಪ್ರೇಚರ್ ಆ್ಯಂಡ್ ಸನ್ಲೈಟ್ ನೋಡಿಕೊಂಡು ನಿಮಗೆ ಲೋ ಬೀಮ್ ಆಟೋಮೆಟಿಕಾಗಿ ಆಕ್ಟಿವೇಟ್ ಆಗುತ್ತೆ. ದೇರ್ ಇಸ್ ನೋ ನೀಡ್ ಆಫ್ ಮ್ಯಾನ್ಯಲಿ ಆಕ್ಸೆಸಿಂಗ್. ಹೈ ಬೀಮ್ ಒಂದೇ ನೀವು ಮ್ಯಾನ್ಯಲಾಗಿ ಆಕ್ಸೆಸ್ ಮಾಡಬೇಕು. ಸಸ್ಪೆನ್ಷನ್ ಅಂತ ಬಂದರೆ ಮುಂದೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನು, ಬಟ್ ಇಟ್ ಡಸ್ ದ ಜಾಬ್ ರೈಟ್. ನಿಮಗೆ ಹಳ್ಳ ಗುಂಡಿ ಇಲ್ಲ ಹಂಪ್ಸ್ ಆಗಿರಲಿ ನಿಮಗೆ ಅಷ್ಟೊಂದೇನು ಫೀಲ್ ಆಗಲ್ಲ. ಎಸ್ ಇಟ್ ಡಸ್ ಫೀಲ್, ಬಟ್ ತುಂಬ ಏನು ಫೀಲ್ ಆಗಲ್ಲ. ಇಟ್ ಈಸ್ ಕಂಫರ್ಟಬಲ್.
ಇಷ್ಟೆಲ್ಲ ಹೇಳಿದ್ಮೇಲೆ ನಿಮ್ಗೆ ಒಂದು ಅನ್ಸಿರ್ಬೋದು ಮೈಲೇಜ್ ಎಷ್ಟಿರ್ಬೋದು ಅಂತ. ಮೈಲೇಜ್ ಬಂದು ನಾನು ಸಿಟಿಲಿ ಪದೇ ಪದೇ ಗೇರ್ ಚೇಂಜ್ ಮಾಡಬೇಕು, ಆಮೇಲೆ ಟ್ರಾಫಿಕ್ ಅನ್ನೋದು ಇರುತ್ತೆ. ಸೊ ನನಗೆ ಸಿಟಿಲಿ ಅರೌಂಡ್ 27ಇಂದ 29-30ವರೆಗೂ ಬರ್ತಿದೆ. ಬಟ್ ಹೈವೇ ಅಂತ ಬಂದಾಗ ಲೈಕ್ ಒಂದೇ ಗೇರಲ್ಲಿ ಕಾನ್ಸ್ಟೆಂಟ್ ಆಗಿ ಒಂದೇ ಸ್ಪೀಡಲ್ಲಿ ಹೋಗ್ತಿರ್ತೀವಿ. ಸೊ ನಂಗೆ ಅಲ್ಲಿ 33ವರೆಗೂ ಮೈಲೇಜ್ ಕೊಟ್ಟಿದೆ. ಫಸ್ಟ್ ಸರ್ವಿಸ್ ಬಂದು 500 ಕಿಲೋಮೀಟರ್ಸ್ ಇಲ್ಲ 30 to 40 ಡೇಸಲ್ಲಿ ಇರುತ್ತೆ. ಫಸ್ಟ್ ಸರ್ವಿಸಲ್ಲಿ ನನಗೆ ಎಂಜಿನ್ ಆಯಿಲ್ ಮೇನ್ ಚೇಂಜ್ ಮಾಡಬೇಕಿತ್ತು. ಎಂಜಿನ್ ಆಯಿಲ್ ಬಂದು ನನಗೆ 2700 ರೂಪೀಸ್ ಕಾಸ್ಟ್ ಆಯಿತು. ಅದಲ್ಲದೆ ಜನರಲ್ ಸರ್ವಿಸ್ ಬಂದು ಲೇಬರ್ ಚಾರ್ಜು ಅದೆಲ್ಲ ಸಪ್ರೇಟ್ ಅವ್ರ ಕಾಸ್ಟ್ ಆಗುತ್ತೆ. ನನಗೆ ಟೋಟಲ್ ಒಂದು 3000ಇಂದ 3500 ರೂಪೀಸ್ ನನಗೆ ಫಸ್ಟ್ ಸರ್ವಿಸಿಗೆ ಚಾರ್ಜ್ ಆಗಿತ್ತು. ಫಸ್ಟ್ ಸರ್ವಿಸ್ ಬಂದು ನನಗೆ 500 ಕಿಲೋಮೀಟರ್ಸ್ಗಿತ್ತು. ಆಮೇಲೆ ಸೆಕೆಂಡ್ ಸರ್ವಿಸ್ ಬಂದು ನಮಗೆ 3500 ಕಿಲೋಮೀಟರ್ಸ್ಗೆ ನಂಗೆ ನೆಕ್ಸ್ಟ್ ಡೇಟ್ ಹೇಳಿದ್ರು. ಥರ್ಡ್ ಸರ್ವಿಸ್ ಬಂದು ನಮಗೆ 7500 ಕಿಲೋಮೀಟರ್ಸ್ಗೆ ನಾನು ಕೊಟ್ಟಿದ್ದೆ. ಲಾಸ್ಟ್ ಸರ್ವಿಸ್ ಬಂದು 12000 ಕಿಲೋಮೀಟರ್ಸ್ಗಿತ್ತು ನನಗೆ. 4 ಸರ್ವಿಸ್ ಸೇರಿ ನನಗೆ ಟೋಟಲ್ ಆಗಿ 13ಇಂದ 15,000 ಕಾಸ್ಟ್ ಆಗಿತ್ತು. ಯೂಶಲಿ 10,000 ರೂಪೀಸ್ ಕಾಸ್ಟ್ ಆಗೋದು ಅಂದರೆ 4 ಸರ್ವಿಸ್ ಸೇರಿ. ಬಟ್ ನನಗೆ ಅಂದರೆ ಒನ್ ಟೈಮು ನಂದು ಬ್ರೇಕ್ ಪ್ಯಾಡು ವೇರ್ಔಟ್ ಆಗಿ ಡಿಸ್ಪ್ಲೇಟ್ ಮೇಲೆ ಲೈನಿಂಗ್ ಬಂತು ಅಂತ ಹೇಳಿದ್ರು ಅವರು. ಅದರಿಂದ ಅದೊಂದು ಚೇಂಜ್ ಮಾಡಬೇಕಾಗಿತ್ತು. ಆ್ಯಕ್ಚುಲಿ ಚೇಂಜ್ ಮಾಡೋ ಅವಶ್ಯಕತೆ ಏನು ಇರಲಿಲ್ಲ. ಅವ್ರು ಹೇಳಿದ್ರು ಸುಮ್ಮನೆ ಚೇಂಜ್ ಮಾಡೋಣ ಅಂತ, ನಾನು ಓಕೆ ಅಂತ ಮಾಡಿದೆ. ಸರ್ವಿಸ್ ಮೆಕ್ಯಾನಿಕ್ಸ್ ಬಂದು ಇವಾಗ ಎಲ್ಲ ಶೋರೂಮಲ್ಲೂ ಈ ಗಾಡಿ ಬಗ್ಗೆ ಎಲ್ರಿಗೂ ಗೊತ್ತಿಲ್ಲ, ಅದಂತೂ ಕನ್ಫರ್ಮ್ ಆಗಿ ಹೇಳ್ತೀನಿ. ದೇರ್ ಆರ್ ಫ್ಯೂ ಪೀಪಲ್, ಹೇಳ್ಬೇಕಂದ್ರೆ ಕಮ್ಮಿ ಜನ ಇದ್ದಾರೆ, ಬಟ್ ದೇ ನೋ ವೆರಿ ವೆಲ್ ಅಬೌಟ್ ಹೌ ಇಟ್ ವರ್ಕ್ಸ್, ಹೌ ದ ಎಂಜಿನ್ ವರ್ಕ್ಸ್, ಎವ್ರಿಥಿಂಗ್. ಸರ್ವಿಸಲ್ಲಿ ಗಾಡಿದು ಪಾರ್ಟ್ಸ್ ಎಲ್ಲ ಅವೈಲಬಿಲಿಟಿ ಇರುತ್ತೆ, ವೆಯ್ಟ್ ಅಂತ ಕಾನ್ಸೆಪ್ಟ್ ಇಲ್ಲ, ನಮಗೆ ಇಮಿಡಿಯೇಟಾಗಿ ಸಿಗುತ್ತೆ. ಸರ್ವಿಸ್ ಕಾಸ್ಟು ಮತ್ತು ಗಾಡಿದು ಪಾರ್ಟ್ಸ್ದು ಕಾಸ್ಟ್ ಎಲ್ಲ ಬಂದರೆ ಇಟ್ ಈಸ್ ಕಂಪೇರಿಟಿವ್ಲಿ ಲೆಸರ್ ದೆನ್ ದ ಹಾರ್ಲೆ ಡೇವಿಡ್ಸನ್ X440. ಹೀರೋ ಅಂದರೆ ಗೊತ್ತು, ಸರ್ವಿಸ್ ಸೆಂಟರ್ ಎಲ್ಲ ಕಡೆ ಅವೈಲಬಿಲಿಟಿ ಇರುತ್ತೆ. ನನಗೆ ಸರ್ವಿಸ್ಗೆ ಲೈಕ್ ಮುಂಚೆನೇ ಬುಕ್ ಮಾಡಬೇಕು ಆ ಥರ ಏನೂ ಇರಲಿಲ್ಲ. ವೆನ್ ಎವರ್ ವಿ ಕ್ಯಾನ್ ಗೋ ಹೋಗಿ ಸರ್ವಿಸ್ಗೆ ಬಿಡ್ಬೋದಿತ್ತು. ಅದಾದಮೇಲೆ ಲೈಕ್ ಸರ್ವಿಸ್ ಬಂದು ನನಗೆ ಅಪ್ ಟು ದ ಮಾರ್ಕ್ ಅಂತಲೂ ಇಲ್ಲ, ನಾಟ್ ಟು ಬ್ಯಾಡ್ ಅಂತಲೂ ಇಲ್ಲ. ಇಟ್ ವಾಸ್ ಮಾಡ್ರೇಟ್. ಐ ಪ್ರಿಫರ್ ಲೈಕ್ ಸರ್ವಿಸ್ ಸೆಂಟರ್ಸ್ಗೆ ಅಲ್ಲಿ ಕೊಡೋದ್ರಿಗಿನ ಐ ವುಡ್ ಲೈಕ್ ಟು ಗಿವ್ ಸಮ್ವೇರ್ ಔಟ್ಸೈಡ್. ಮೇಜರ್ ಪ್ರಾಬ್ಲಮ್ ನಾನೇನು ಫೇಸ್ ಮಾಡಿದೆ ಅಂದರೆ ಇಂಡಿಕೇಶನ್ ಎಲ್ಲ 4th ಸರ್ವಿಸ್ವರೆಗೂ ಪ್ರಾಪರಾಗಿ ಕೊಡ್ತಿತ್ತು. 4th ಸರ್ವಿಸ್ ಆದಮೇಲೆ ಇಂಡಿಕೇಶನ್ ಸ್ವಲ್ಪ ಲೇಟ್ ಆಯಿತು. ಸೊ ಆ ಇಂಡಿಕೇಶನ್ ಲೇಟ್ ಆಗಿದೆ, ನನಗೆ ಆಯಿಲ್ ಪಂಪು ಸ್ವಲ್ಪ ಪ್ರಾಬ್ಲಮ್ ಆಯಿತು. ವಾಸ್ ನಾಟ್ ವರ್ಕಿಂಗ್. ವೆನ್ ಐ ಆಮ್ ರೈಡಿಂಗ್ ಟಕ್ 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 ಫುಲ್ ಒಂಥರ ಸೌಂಡ್ ಬರ್ತಿತ್ತು. ಸರ್ವಿಸ್ ಸೆಂಟ್ರಿಗೆ ಕೊಟ್ಟಮೇಲೆ ದೇರ್ ಲೈಕ್ ಆ ಎಂಜಿನ್ ಸೌಂಡ್ ಸ್ವಲ್ಪ ರಫ್ ಇದೆ ಸರ್, ಸ್ವಲ್ಪ ಬಿಚ್ಚಿ ನೋಡಬೇಕು ಅಂತ ಹೇಳಿದ್ರು. ಎಂಜಿನ್ ಫುಲ್ ಬಿಚ್ಚಿ ನೋಡಿದಾಗಲೇ ಆಯಿಲ್ ಪಂಪು ವರ್ಕ್ ಆಗಿಲ್ಲ. ಸೊ ಆಯಿಲ್ ಕರೆಕ್ಟಾಗಿ ಎಂಜಿನಿಗೆ ಪುಷ್ ಆಗಿಲ್ಲ ಅಂತ ಎಂಜಿನಿಗೆ ಸ್ವಲ್ಪ ಹೊಡ್ತಾ ಬಿದ್ದಿದೆ. ಎಲ್ಲ ಚೆಕ್ ಮಾಡಿದ್ಮೇಲೆ ದೇ ಸೆಡ್ ಅರೌಂಡ್ 20-25 ಡೇಸ್ ಆಗುತ್ತೆ ಅಂದರು. ನನಗೆ ಹತ್ತತ್ರ ಗಾಡಿ 1 ತಿಂಗಳು 1.5 ತಿಂಗಳು ಆದಮೇಲೆ ಸಿಕ್ಕಿದ್ದು. ಆಮೇಲೆ ಗಾಡಿಯಲ್ಲಿ AV ವ್ಯಾಲ್ವ್ ಎಕ್ಸಾಸ್ಟ್ ವ್ಯಾಲ್ವ್ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರು. ಏನಕ್ಕೆ ಚೇಂಜ್ ಮಾಡಿದ್ದಾರೆ ನನಗೂ ಗೊತ್ತಿಲ್ಲ. ದೇ ಜಸ್ಟ್ ಚೇಂಜ್ ಇಟ್. ಹೊಸ ಗಾಡಿಗೆ ಎಕ್ಸಾಸ್ಟ್ ನೋಟ್ ಹೆಂಗಿತ್ತು ಇವಾಗಲೂ ಹಂಗೆ ಇದೆ. ಸೊ ಇಶ್ಯೂ ಕಂಪ್ಲೀಟ್ಲಿ ಗಾಡಿದು ಸೆನ್ಸರ್ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲ ವಾರಂಟಿಯಲ್ಲೇ ನನಗೆ ಕವರ್ ಆಯಿತು. ಅಲ್ಲದೆ ನನಗೆ ಬಂದಿರೋ ಎಕ್ಸ್ಟ್ರಾ ಕಾಸ್ಟ್ ಅಂದರೆ ಆಯಿಲು ಮತ್ತು ಅವ್ರದ್ದು ಲೇಬರ್ ಸರ್ವಿಸ್ ಏನಿತ್ತು ಅದ್ರ ಟೋಟಲ್ ಕಾಸ್ಟ್ ನಂಗೆ ಬಿದ್ದಿದೆ. ಲೇಬರ್ ಚಾರ್ಜು ಮತ್ತು ಆಯಿಲ್ ಎಲ್ಲ ಸೇರಿ ನನಗೆ 6,600 ರೂಪೀಸ್ ಆಗಿತ್ತು. ವಾರಂಟಿ ಇಲ್ಲದೆ ನಂದು ಪರ್ಸನಲ್ ಕಾಸ್ಟ್ ನಾನೇನು ಹಾಕಿದ್ದೀನೋ ಅದು ಬಿದ್ದಿತ್ತು. ಸೊ ಪಾರ್ಟ್ಸ್ ಇದೆಲ್ಲ ಸೇರಿ ನನಗೆ ಅಂಡರ್ ವಾರಂಟಿ ನನಗೆ 13,000 ರೂಪೀಸ್ ಪಾರ್ಟ್ಸೇ ಆಗಿದೆ. ನಾನು ಆ 30,000 ರೂಪೀಸಲ್ಲಿ ಐ ಡಿಂಟ್ ಪೇ ಎನಿಥಿಂಗ್. ಇಟ್ ವಾಸ್ ಕಂಪ್ಲೀಟ್ಲಿ ಕವರ್ಡ್ ಬೈ ದ ಶೋರೂಮ್ ಆ್ಯಂಡ್ ದ ವಾರಂಟಿ. ಆಫ್ಟರ್ ಆಲ್ ದ ಪಾರ್ಟ್ಸ್ ಆರ್ ಚೇಂಜ್ಡ್. ನನಗೆ ಇವಾಗ ಗಾಡಿ ಬ್ಯಾಕ್ ಟು ನ್ಯೂ ಅಂತಲೇ ಅನಿಸುತ್ತೆ. ಸೊ ನೌ ಇಟ್ಸ್ ಬೆಟರ್. ಇದು ಗಾಡಿದು ಪ್ರೋಸ್ ಅಂತ ಬಂದರೆ ಒಳ್ಳೆ ಪವರ್ ಡೆಲಿವರಿ, ಒಳ್ಳೆ ಟಾರ್ಕು, ಎಕ್ಸಾಸ್ಟ್ ನೋಟು ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿದೆ. ಎಕ್ಸಾಸ್ಟ್ ನೋಟು ಅಂತೂ ವೆಯ್ಟ್ ಅದೆಲ್ಲ ಫೀಲ್ ಆಗಲ್ಲ. ನಿಮಗೆ ಗಾಡಿ ಎತ್ತಬೇಕಾದ್ರೆ ವೆಯ್ಟ್ ಇರ್ಬೋದು, ಬಟ್ ವೆನ್ ಯು ಸ್ಟಾರ್ಟ್ ಟು ರೈಡ್ ಫಸ್ಟ್ ಗೇರ್ಗೆ ಕ್ಲಚ್ ಹಾಕಿ ಬಿಟ್ಟರೆ ನಿಮಗೆ ಆ ವೆಯ್ಟೇ ಫೀಲ್ ಆಗಲ್ಲ. ತುಂಬ ಲೈಟಾಗಿ ಅನಿಸುತ್ತೆ ಗಾಡಿ. ಹೆಂಗೆ ಬೇಕೋ ನಿಮಗೆ ಲೈಕ್ ಟ್ವಿಸ್ಟ್ ಮಾಡ್ಕೊಂಡು ಹೋಗ್ಬೋದು, ಬೇಗ ಓವರ್ಟೇಕ್ ಮಾಡ್ಬೋದು. ಟ್ರಾಫಿಕಲ್ಲಾಗಲಿ ಅಂದರೆ ಬೇರೆ ಹೆವಿ ವೆಹಿಕಲ್ಸ್ ಎಲ್ಲ ಇದ್ದರೆ ಯು ಕ್ಯಾನ್ ಓವರ್ಟೇಕ್ ಕ್ವಿಕ್ಕರ್. ಈ ಪ್ರೈಸಲ್ಲಿ ನಿಮಗೆ 440cc ಯಾವ ಕಂಪ್ನಿನೂ ಕೊಡಲ್ಲ ಸರ್. ಹೀರೋ ಕಂಪ್ನಿಯವರು ಈ ಪ್ರೈಸ್ಗೆ ಹಾರ್ಲೆ ಡೇವಿಡ್ಸನ್ ಎಂಜಿನ್ ಕೊಟ್ಟಿದ್ದಾರೆ ಅಂದರೆ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಹೆಡ್ಲೈಟ್ ಥ್ರೋಪುಟ್ಟು ನೈಟಲ್ಲಿ ಕೆಲವೊಂದು ರೋಡ್ಸಲ್ಲಿ ಗೊತ್ತು ಸ್ಟ್ರೀಟ್ ಲೈಟ್ಸ್ ಇರಲ್ಲ. ಹೈ ಬೀಮ್ ಹಾಕಿದ ಕೂಡಲೇ ಎವ್ರಿಥಿಂಗ್ ಇಸ್ ಕ್ಲಿಯರ್. ನನಗೆ ಫುಲ್ ಕ್ಲಿಯರಾಗಿ ಕಾಣಿಸುತ್ತೆ. ರೋಡಲ್ಲಿ ಏನಾದ್ರು ಡಿಪ್ಸ್ ಆಗಿರಲಿ ಹಮ್ಸ್ ಆಗಿರಲಿ ಇದೆ ಇಟ್ಸ್ ಈಸಿಲಿ ವಿಸಿಬಲ್. ಆಮೇಲೆ ಗಾಡಿದು ಟರ್ನಿಂಗ್ ರೇಡಿಯಸ್ ಬೇರೆ ಗಾಡಿ ಥರ ಅಗ್ಲ ತಗೊಂಡು ಟರ್ನ್ ಮಾಡೋ ಅವಶ್ಯಕತೆ ಇರಲ್ಲ. ಯು ಕ್ಯಾನ್ ಕಂಪ್ಲೀಟ್ಲಿ ಟರ್ನ್, ಈಸಿಯಾಗಿ ಟರ್ನ್ ಮಾಡ್ಬೋದು. ಸ್ಲಿಪ್ ಆ್ಯಂಡ್ ಅಸಿಸ್ಟೆನ್ಸ್ ಕೊಡ್ತಾರೆ. ಅದರಿಂದ ನಿಮಗೆ ಸ್ಮೂತಾಗಿ ಗೇರ್ ಟ್ರಾನ್ಸ್ಮಿಷನ್ನು, ಬೇಗ ಗೇರ್ ಶಿಫ್ಟ್ ಮಾಡೋದೆಲ್ಲ ಈಸಿಯಾಗಿ ಆಗುತ್ತೆ. ಹಿಂದೆಗಡೆ 150 ಸೆಕ್ಷನ್ ಟೈರ್ ಕೊಟ್ಟಿದ್ದಾರೆ. ಅದರಿಂದ ನಿಮಗೆ ಕಾರ್ನರಿಂಗ್ ಮಾಡಿದಾಗ ತುಂಬ ಒಳ್ಳೆ ಕಾನ್ಫಿಡೆನ್ಸ್ ಬರುತ್ತೆ. ಆಮೇಲೆ ಪಿಲಿಯನ್ ಕಂಫರ್ಟ್, ಪಿಲಿಯನ್ ಸೀಟ್ ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್, ವೆರಿ ಕಂಫರ್ಟಬಲ್. ಹೀರೋದ ಆಕ್ಸೆಸರೀಸಲ್ಲಿ ಬ್ಯಾಕ್ ರೆಸ್ಟ್ ಅನ್ನೋದು ಕೊಡ್ತಾರೆ. ಬ್ಯಾಕ್ ಪೇನ್ ಅನ್ನೋದು ಬರಲ್ಲ ಲಾಂಗ್ ರೈಡ್ ಹೋಗ್ಬೇಕಾದ್ರೆ. ಕಾನ್ಸ್ ಅಂತ ಬಂದರೆ ನನಗೆ ಪರ್ಸ್ನಲಿ ಆಗಿದ್ದು ಸೆನ್ಸರ್ ಇಶ್ಯೂ. ಆಮೇಲೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಟ್ ಕುಡ್ ಹ್ಯಾವ್ ಬೀನ್ ಅ ಬಿಟ್ ಬಿಗರ್. ಇಂಡಿಕೇಟರ್ ಮೇಲ್ಗಡೆ ಇರುವಂಥ ಹೀರೋದು ಬ್ಯಾಡ್ಜಿಂಗು, ಈ ಬ್ಯಾಡ್ಜಿಂಗು ಬದಲು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕೊಟ್ಟಿರುವಂಥ ಬಟನ್ಸ್ ಕಂಟ್ರೋಲ್ಗೆ ದೇ ಕುಡ್ ಹ್ಯಾವ್ ಗಿವನ್ ಇಟ್ ಹಿಯರ್. ನನಗೆ ಪರ್ಸ್ನಲಿ ಬಂದಿದ್ದು ಒಂದೇನಂದರೆ ಸೆನ್ಸರ್ ಇಶ್ಯೂ. 4 ಸರ್ವಿಸ್ ಆದಮೇಲೆ ಸೆನ್ಸರು ಸ್ವಲ್ಪ ಲೇಟಾಗಿ ತೋರಿಸ್ತಿತ್ತು. ಆಫ್ಟರ್ ಆಲ್ ದಿಸ್ ಹೌದು ಗಾಡಿ ಡಿಸ್ಕಂಟಿನ್ಯೂ ಆಗಿದೆ. ನನಗೆ ನನ್ನ ಫ್ರೆಂಡ್ಸ್ ಬೈಕ್ ಹಂಟರ್ ಆಗಲಿ
R15 ಆಗಲಿ RTR ಆಗಲಿ RR310 ಆಗಲಿ ಎಲ್ಲರ ಹತ್ರನೂ ಇದೆ. ಲೈಕ್ ನನಗೆ ಒಂದಿತ್ತು, ನಾನು ಗಾಡಿ ತಗೋಬೇಕಾದ್ರೆ ನಂಗೊಂದಿತ್ತು. ಈ ಗಾಡಿ ಎಲ್ಲರ ಹತ್ರನೂ ಇರಬಾರ್ದು, ಅಂದರೆ ರೋಡ್ಗೆ ಒಂದೊಂದು ಗಾಡಿ ಇರುತ್ತಲ್ಲ, ಸೊ ಈ ಗಾಡಿ ಎಲ್ಲರ ಹತ್ರನೂ ಇರಬಾರ್ದು. ನನಗೆ ಇವತ್ತಿಗೂ ಆಫ್ಟರ್ ಆಲ್ ದಿಸ್ ಇಶ್ಯೂ ನಾನು ಒಂದ್ಸಲ ತಗೊಂಡು ಯಾವ್ದಾರು ಒಂದು ಸಿಗ್ನಲಲ್ಲಿ ನಿಂತರೆ ಜನ ಬಂದು ಕೇಳ್ತಾರೆ ಯಾವ್ದು ಸರ್ ಗಾಡಿ. ಐ ಗೆಟ್ ದ ಲುಕ್ಸ್. ಆ ಲುಕ್ ಸಿಕ್ಕಿದಾಗ ಐ ಆಮ್ ಹ್ಯಾಪಿ. ಎಸ್, ನಾನು ಇದುವರೆಗೂ ರಿಗ್ರೆಟ್ ಅನ್ನೋದೇ ಇಲ್ಲ ಸರ್ ಗಾಡಿ ತೊಗೊಂಡ್ಮೇಲೆ. ಐ ರಿಯಲಿ ಲವ್ ದಿಸ್ ಬೈಕ್. ಈ ವಿಡಿಯೋಲಿ ನಾನು ಬಂದು ನನ್ನ ಗಾಡಿ ಬಂದು ಮಾತಾಡೋದಕ್ಕೆ ಕಾರಣ, ಅವತ್ತು ನಾನೊಂದು ಕಡೆ ನನ್ನ ಫ್ರೆಂಡ್ಸ್ ಜೊತೆ ನಿಂತಿದ್ದಾಗ ಅವ್ರನ್ನ ಅಪ್ರೋಚ್ ಮಾಡಿಬಿಟ್ಟು ಈ ಗಾಡಿ ಸರ್ ತುಂಬ ರೇರ್ ಸಿಗೋದು, ನಿಮ್ದು ಓನರ್ಶಿಪ್ ರಿವ್ಯೂ ನನಗೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅವ್ರು ನನಗೆ ಕಾಂಟ್ಯಾಕ್ಟ್ ಕೊಟ್ಟರು. ಆದ್ರಿಂದನೇ ನಾನು ಇವತ್ತು ಬಂದು ಈ ವಿಡಿಯೋ ಮಾಡ್ತಿರೋ. ಸ್ಟಿಲ್ ಆ್ಯಸ್ ಯು ಕ್ಯಾನ್ ಸಿ, ಆ ಪ್ರೆಸೆನ್ಸು ರೋಡಲ್ಲಿ ನಿಂತಾಗ ಸ್ಟ್ರೇಂಜರ್ಸ್ ಕಮ್ ದೇ ಟಾಕ್ ಟು ಯು, ದೇ ಆಸ್ಕ್ ಯು ಅಬೌಟ್ ದ ಬೈಕ್. ಐ ಫೀಲ್ ಹ್ಯಾಪಿ ಫಾರ್ ಇಟ್. ಗಾಡಿದು ಪರ್ಸ್ನಲ್ ರೇಟಿಂಗ್ ಅಂತಂದರೆ ಔಟ್ ಆಫ್ 10 ಐ ವುಡ್ ಗಿವ್ ಇಟ್ 8. ಏನಕ್ಕೆ ಅಂದರೆ, ಒಂದು ನನಗಾಗಿರೋಂಥ ಸೆನ್ಸರ್ ಇಶ್ಯೂ, ಆಮೇಲೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇಟ್ ಕುಡ್ ಹ್ಯಾವ್ ಬಿನ್ ಬೆಟರ್. ಈ ಬ್ಯಾಡ್ಜಿಂಗ್ ಬೇಕಾಗಿರಲಿಲ್ಲ, ಹೀರೋ ಅವರು ಪ್ರಮೋಷನ್ ಕೊಟ್ಟಂಗಿದೆ ಈ ಬ್ಯಾಡ್ಜಿಂಗು. ಆ ಬ್ಯಾಡ್ಜಿಂಗ್ ಬದಲು ಆ ಬಟನ್ಸ್ ಕೊಟ್ಟಿದೆ, ಇಟ್ ವುಡ್ ಹ್ಯಾವ್ ಬಿನ್ ಮಚ್ ಬೆಟರ್. ಓವರಾಲ್ ಆಗಿ ಹೇಳಬೇಕು ಅಂದರೆ ಪಿಕಪ್ ಚೆನ್ನಾಗಿರೋದ್ರಿಂದ ಆರಾಮಾಗಿ ಹೋಗೋದು. ಸಿಟಿಲಿ 45, 50, 55 ಎಲ್ಲ ಹೋದಾಗಲೂ ನಿಮಗೆ ಚೆನ್ನಾಗೇ ಇರುತ್ತೆ. ಅಂದರೆ ಕ್ವಿಕ್ಕಾಗಿ ಓವರ್ಟೇಕ್ ಮಾಡ್ಬೋದು ಈ ಗಾಡೀಲಿ. ಸೊ ನಿಮಗೆ ಟಾರ್ಕ್ ಇರೋದ್ರಿಂದ ಸೆಕೆಂಡ್ ಗೇರ್ ಇಲ್ಲ ಥರ್ಡ್ ಗೇರಲ್ಲೇ ನಿಮಗೆ ಬೇಗ ಓವರ್ಟೇಕ್ ಮಾಡ್ಬೋದು. ಅದರಿಂದ ಯು ವಿಲ್ ಫೀಲ್ ದ ಫನ್ ವೈಲ್ ರೈಡಿಂಗ್ ಇನ್ ಸಿಟಿ ಆಲ್ಸೋ. ಇದಷ್ಟೊತ್ತು ನಾವು ಈ ಬೈಕ್ ಬಗ್ಗೆ ಅಭಿನಂದ್ ಅವ್ರು ಹೇಳಿರೋದನ್ನ ಎಲ್ಲ ತಿಳ್ಕೊಂಡ್ವಿ. ಗಾಡಿ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಿದ್ದಾರೆ, ಬಟ್ ಏನ್ ಮಾಡೋದು, ಡಿಸ್ಕಂಟಿನ್ಯೂ ಆಗಿದೆ, ತಗೊಳ್ಳಿಕ್ಕೆ ಆಗಲ್ಲ. ಆದ್ರೂ ಕೆಲವೊಂದು ಬೈಕ್ಗಳು ಇನ್ನ ಅವೈಲೇಬಲ್ ಇರುತ್ತೆ, ತಗೊಂಡ್ಬಿಡೋಣ ಒಂದ್ಸಲ ಅಂತ ಅನಿಸ್ತಾ ಇದ್ರೆ ಒಂದ್ಸಲ ಹೀರೋ ಶೋರೂಮ್ ನಿಮ್ಮ ಹತ್ರದಲ್ಲಿ ಇರುತ್ತಲ್ಲ, ಅಲ್ಲೋಗ್ಬಿಟ್ಟು ವಿಚಾರಿಸಿ ನೋಡಿ, ನಿಮ್ಗೆ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲೂ ಸಿಗ್ಬೋದು. ಮತ್ತೆ ಸರ್ವಿಸ್ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ರೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹೀರೋದು ಬೇಕಾದ್ರೆ ಸರ್ವಿಸ್ ಸೆಂಟರ್ ಇದೆ, ಅಥವಾ ಈ ಬೈಕ್ ಸರ್ವಿಸ್ ಕೊಡೋನು ಯಾವತ್ತೂ ಸಿಗುತ್ತೆ. ಆಮೇಲೆ ಇದರದ್ದು ಪಾರ್ಟ್ಸ್ ಅವೈಲಬಿಲಿಟಿ ಅಟ್ಲೀಸ್ಟ್ 10 ವರ್ಷನಾದ್ರು ಕೊಡಬೇಕಾಗುತ್ತೆ, ಮೋಸ್ಟ್ಲಿ ಇದ್ದೇ ಇರುತ್ತೆ, ಅದನ್ನು ಕೂಡ ಸಿಗ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.